Welcome my home. ಕಿಲಾಡಿ ಹೋಮ್ಸ್. ಫೈನಲ್ ಆಗಿ ಇವತ್ತು ಮಮತಾ ಅವರಪ್ಪ ಕಾಣಿಸ್ತಾ ಇದಾರಲ್ಲ ಆಗಲೇ. ಇವಾಗ ನಾವಿರೋ ಮನೆ ಬಾಡಿಗೆ ಎಷ್ಟಂದ್ರೆ ಸೊ ಕುಡಿಯೋದ್ರಿಂದ ನಮ್ಮ ಅಮ್ಮಗೆ ಸ್ವಲ್ಪ ಹುಷಾರಿದ್ದಿಲ್ಲ. ಒಳಗಡೆ ನಮ್ಮ ಸಾನ್ವಿ ಇರೋ ಫೋಟೋ ಅದು. ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಅವ್ರು ಚೆನ್ನಾಗಿ ಇಟ್ಕೊಂಡಿದ್ರು, ಇವ್ರು ಚೆನ್ನಾಗಿಟ್ಟು. ಈ ಕಡೆ ಇವ್ರನ್ನ ತಗೊಂಡಿದೀವಿ. 1 ಲಕ್ಷ ಆದಾಗ ಬಂದಿರೋದದು. ಪ್ರೇಮ್ ಕಟ್ಟಿದ್ದಿದೆ ಜಾಸ್ತಿ ಬರೀ ಅದೇ ಕಲರ್ ಯೂಸ್ ಮಾಡಿದಾರೆ ಇವರು. ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಸೊ ನನ್ನ ಪ್ರೀತಿಸುವ ನನ್ನ ಸಬ್ಸ್ಕ್ರೈಬರ್ಸ್ ಜನಗಳೇ, ನನ್ನ ಪ್ರೀತಿಯ ಮುದ್ದಾದ ಆಡಿಯನ್ಸ್, ನನ್ನ ಪ್ರೀತಿಯ ಜನರೇ, ಸೊ ಈಗೂ ಉಂಟೆ ಅನ್ನೋ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಕಾಮಿಡಿ ಮಾಡ್ತಾ ಇದ್ದೆ. ಸೊ ರಿಯಾಲಿಟಿ ಬರಲಾ? ಏನಪ್ಪ ಅಂದರೆ, ಇಷ್ಟು ದಿನ ನೀವು ಕಮೆಂಟ್ ಆಗ್ತಿದ್ರಿ ಕ್ರೇಜಿ ಕಪಲ್ಸ್ ಅವ್ರ ಮನೇಲಿ ನೀವು ಇದ್ದೀರಾ. ಹೌದು, ಅವ್ರ ಮನೇಲಿ ನಾವು ಇದ್ದೀವಿ. ಸೊ ಅವ್ರು ಯಾವುದೋ ಕಾರಣಾಂತದಿಂದ ಖಾಲಿ ಮಾಡ್ಕೊಂಡು ಹೋದ್ರು. ಹಂಗಾಗಿ ನಾವು ಆ ಮನೆಗೆ ಬಂದೀವಿ. ಮನೆಗೆ ಬಂದುಬಿಟ್ಟು ಮನೆ ಚೆನ್ನಾಗಿ ಇಟ್ಕೊತ ಇಲ್ಲ ನೀವು, ಹಂಗೆ ಹಿಂಗೆ ಅಂತ ಕಮೆಂಟ್ ಬಂದಿದ್ವು. ಸೊ ಅದಕ್ಕೋಸ್ಕರ ಮನೆ ಪೇಂಟ್ ಆಗಲಾರ್ದಕ್ಕೆ ನಾವು ಮನೆ ಕ್ಲೀನಾಗಿ ಇತ್ತು, ಪೇಂಟ್ ಆಗಲಾರ್ದಕ್ಕೆ ಸ್ವಲ್ಪ ನಿಮಗೆ ಗಲೀಜು ಕಾಣಿಸ್ತಾ ಇತ್ತು. ಸೊ ಇವಾಗ ನಾವು ಪೇಂಟ್ ಮಾಡಿಸಿದ್ದೀವಿ ಆಲ್ರೆಡಿ. ನಮಗೆ ಬೇಕು ತಕ್ಕ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡಿಸಿದ್ದೀವಿ. ಇವಾಗ ಅದನ್ನು ನಿಮಗೆ ತೋರಿಸುವ ಸಮಯ ಬಂದಿದೆ. ಸೊ ನಮ್ಮ ಹೊಸ ಮನೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ ನಮ್ಮ ಮನೆ ನೋಡುವಂತ್ರಿ. ನೀನೇ ಹೋಗಪ್ಪ. ಬಾ. ವೆಲ್ಕಮ್ ಮೈ ಹೋಮ್. ಕಿಲಾಡಿ ಹೋಮ್ಸ್ ಹೆಂಗಿದೆ ನೋಡಿ. ಇದು ನಮ್ದು ಹಾಲು ನೋಡಿರ್ತೀರಾ, ಆದ್ರೆ ನಾವು ಇಲ್ಲಿ ಈ ಕಡೆ ಬಾ. ಸೊ ಇಲ್ಲಿ ಇಲ್ಲಿ ಹತ್ರ ಬಾ, ಸ್ವಲ್ಪ ಹತ್ರ ಬಾ, ಮೂಗಿ ಗಿಡಕ ಮೂಗು ಅಷ್ಟೇ. ಸೊ ಇಲ್ಲಿ ಭಾಳ ಅಂದ್ರೆ ಭಾಳ ಗಲೀಜಾಗಿತ್ತು. ಯೆಲ್ಲೋ ಕಲರ್ ಪೇಂಟ್ ಇತ್ತು ಅಲ್ಲ, ಇಲ್ಲಿ ಇದು ಯೆಲ್ಲೋ ಕಲರ್ ಪೇಂಟ್ ಇತ್ತು. ನಮಗೆ ಅದು ಇಷ್ಟ ಆಗಲಿಲ್ಲ. ಆರೆಂಜ್ ಮಾಡ್ಸಮ್ಮ ಅಂತೇಳಿ ಆರೆಂಜ್ ಕಲರ್ ಪೇಂಟ್ ಮಾಡಿಸಿದ್ವಿ. ಇಲ್ಲಿ ಭಾರಿ ಲುಕ್ ಕೊಡೋಕದ ಅದಕ್ಕೆ ಮಾತ್ರ. ಸೊ ಇಲ್ಲಿ ಬಂದರೆ ನಾವು ಈ ಕಡೆನೂ ಬೇರೆ ಪ್ಲ್ಯಾನ್ ಮಾಡಿದ್ವಿ. ಈ ಕಡೆ ಗಾಡಿಗೆ ಪರ್ಪಲ್ ಹೊಡಿಸ್ಬೇಕಂತೇಳಿ ಈ ಕಡೆ ಬಾಕ್ಲಿಗೂ ಪೇಂಟ್ ಮಾಡಿಸಿದ್ವಿ. ಎಲ್ಲ ಫುಲ್ ಪೇಂಟಿಂಗ್ ಮನೆ. ಸೊ ಸೌಂಡ್ ಹೋಗುತ್ತೆ, ಬಾಕ್ಲು ಚಿಕ್ಕಾಗಿ ಕೊಡುತ್ತನ. ನೆಕ್ಸ್ಟ್ ಇಲ್ಲಿ ಬಂದರೆ ಈ ಸೈಡ್ ಗೋಡೆಗೆ ನನ್ನ ಫೋಟೋ, ನಮ್ಮ ವೈಫ್ ಫೋಟೋ, ಒಳಗಡೆ ನಮ್ಮ ಸಾನ್ವಿ ಇರೋ ಫೋಟೋ ಅದು. ಇವಾಗ ರೀಸೆಂಟಾಗಿರೋದನ್ನ ತೆಗ್ಸಿದ್ದೀವಿ. ಅದು ಈ ಥರ ಮಾಡ್ಸಕ್ಕೆ ಹಾಕೋಲ್ತು. ಬಾಬಾ ಮಮ್ಮಿನಾ ಯಾವುದೇ ಒಂದು ಲಾಗಲ್ಲಿ ಮಾಡಬೇಕಾದ್ರೆ ನನ್ನ ಮಕ್ಕಳು ಸೌಂಡ್ ಮಾಡ್ತಾನೆ ಇರ್ತವೆ. ಮಾಡ್ತಾರಂತೇಳಿ ಮಾಡೋಕ್ಕೆ ಬಿಡೋಕ್ಕಾಗಲ್ಲ. ನಮ್ಮ ಹೊಟ್ಟೆ ತಿಪ್ಪಲ ಮಾಡಲೇಬೇಕು. ಅದೇ ಇಲ್ಲಿ ಹೂವಿಂದು ಗಿಡ ಇಟ್ಟಿವಿ. ಅಂದ್ರೆ ಇದ್ರ ಬಗ್ಗೆನೂ ಕೇಳಿದ್ರಿ, ಇದು ಎಲ್ಲಿ ತೊಗೊಂಡ್ರಿ, ಅದ್ರ ಲಿಂಕ್ ಹಾಕ್ರಿ ಅಂತ ಹೇಳಿಗೆಸಿಂದ. ಸೊ ಇದು ನಾನು ಇದು ಯಾವುದೋ ವಿಶಾಲ್ ಮಾರ್ಟಿಗೆ ಹೋದಾಗ ಇದು ತೊಗೊಂಬಂದಿದ್ದೆ. ನಾನು ಆನ್ಲೈನಾಗ ಅದು ಆರ್ಡ್ರ್ ಮಾಡಿದ್ದೆ. ಬಾ ಮಗಳೇ ಬಾ, ನಿಂದೆ ಆಗಲಿ ಬಾ. ಪಪ್ಪನಾ? ಹ್ಞೂ ಪಪ್ಪ, ನಿಮ್ಮ ಪಪ್ಪನೇ. ನಿಮ್ಮಪ್ಪ ಅವ್ರಪ್ಪ ಅಂತ ಐತಿ. ಬೇರೆ ಬೇರೆ ಪಟ್ಟ ಹೇಳು. ಸರಿ ಬಿಡು. ಮತ್ತೆ ಒಂದು ನಿಮಿಷ ಇಲ್ಲಿ ಕೂಚ, ಇಲ್ಲಾಂದ್ರೆ ಬಾ ಇಲ್ಲೇ ಕೂಚ. ಮಮ್ಮಿ ಮಾಡೋದು, ಮಮ್ಮಿ ಮಾತಾಡೋದು ಕೇಳಿಸ್ಬೇಕು. ಅದೇ ಇದು ವಿಶಾಲ್ ಮಾರ್ಟ್ನಾಗ ತೊಗೊಂಡಿನಿ. ಇದು ಆನ್ಲೈನ್ದಾಗ ಆರ್ಡರ್ ಮಾಡಿದ್ದೆ ನಾನು. ಮತ್ತೆ ಈ ಪ್ಲೇಟ್ಸ್ನ ಆನ್ಲೈನ್ದಾಗ ಆರ್ಡರ್ ಮಾಡಿದ್ದೆ. ಅದು ಆನ್ಲೈನ್ದಾಗ ಸಿಗುತ್ತೆ. ನಿಮ್ಗೆ ಮೀಶೋದಾಗ ಫ್ಲಿಪ್ಕಾರ್ಟ್ ನೀನು ನಾನು ನೋಡಿದ್ದೆಲ್ಲ ಮತ್ತೆ ಇದನ್ನ ಆನ್ಲೈನ್ದಾಗ ಆರ್ಡರ್ ಮಾಡಿದ್ದೆ ನಾನು. ಇದು ಕೀ ಸ್ಟ್ಯಾಂಡ್ ಬ್ಯಾಡ್ ಅಂದಿದ್ದ, ಅದ್ರ ಆರ್ಡರ್ ಮಾಡಿನಿ. ಅದು ಭಾಳ ಯೂಸ್ ಆಗೈತೆ ನಮಗೆ. ಫೋನ್ ಇಡಾಕ ಎಲ್ಲ ಕೀ ಸಿಗಾಕ. ಸೊ ಹಂಗೆ ಮೇಲೆ ಹೋಗ್ಬಿಟ್ರೆ ಅಲ್ಲೊಂದು ಫ್ಲವರ್ ಹಾಕಿದೀವಿ ನೋಡಿ. ಫ್ಲವರ್ ಅಲ್ಲ, ಅದು ಫ್ಲವರ್ ಗಿಡ. ಏನ್ ಉದ್ದು ಮಾಡಿದೆ, ದೊಡ್ಡ ಮಾಡಿದೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ಬಂದ್ರ ಫಸ್ಟ್ ಮಣಿ. ಸೊ ಈ ಕಡೆ ಬಂದ್ಬಿಟ್ರೆ ಈ ಕಡೆ ಇವ್ರನ್ನ ತಗೊಂಡಿದೀವಿ ನಮ್ಮ ಅಕ್ಕವರು. ಮತ್ತೆ ಸೋಫಾನು ಕೇಳ್ತಿದ್ರಿ ಲಾಗಿನಾಗ, ಈ ಸೋಫಾ ಎಲ್ಲಿ ಪರ್ಚೇಸ್ ಮಾಡಿದ್ರಂತ. ಇದು ಬಹಳ ಹಳೆ ಸೋಫಾ, ನಮ್ಗೆ ಅಷ್ಟೊಂದು ನೆನಪಿಲ್ಲ. ಮತ್ತೆ ಇದನ್ನು ನೋಡಿರ್ತೀರಿ, ನಾವು ಆನ್ಲೈನ್ದಾಗ ಆರ್ಡರ್ ಮಾಡಿದಾಗ ನಿಮ್ಗೆ ತೋರಿಸಿದ್ವಿ. ಇದು ಭಾಳ ಸೂಟ್ ಆಗೈತಿ. ಇದು ಭಾಳ ಇಷ್ಟ ಇತ್ತು
ಆಗಿತ್ತು ನನಗೆ. ಅಲ್ಲಿ ನೋಡಿದ್ವಿ, ಅಲ್ಲಿ ವರ್ಕೌಟ್ ಆಗಲಿಲ್ಲ, ಅದಕ್ಕೆ ಈ ಸೈಡ್ ಬಂದ್ರೆ ಇದು ಫ್ಲವರ್ ಅಂದ್ರೆ ಫಸ್ಟ್ಗೆ ದೀಪ ಅವ್ರದ್ದು ಇದು. ಇದು ಅವ್ರದ್ದೇ, ನಮ್ದಲ್ಲ. ಹಂಗೆ ಬಿಟ್ಟು ಹೋಗ್ಯಾರ. ಇಲ್ಲಿ ಬಂದು ಪೂಜಾ ರೂಮು. ಪೂಜೆ ಮಾಡಿಲ್ಲ, ಇವತ್ತು ತೋರಿಸ್ತಿದ್ವಿ. ಬುಧವಾರ ಅಲ್ಲ, ಶುಕ್ರವಾರ ಮಂಗಳವಾರ. ಹಂಗೆ ನೀವು ಈ ಕಡೆ ಬಂದ್ರೆ ನೀವು ಪ್ರೀತಿ ಕೊಟ್ಟಿರುವ ಗೋಲ್ಡನ್ ಸಿಲ್ವರ್ ಬಟನ್ ಕಾಣಿಸುತ್ತೆ. ಮುಂದಕ್ಕೆ ಬಾ. ನಿಮ್ಮ ಪ್ರೀತಿಯ ಕಿಲಾಡಿ ಜೋಡಿ 1,00,000 ಆದಾಗ ಬಂದಿರೋದದು. ಭಾಳ ಖುಷಿ ಆಯ್ತು ನಮಗಂತ ಆ ಟೈಮಿನಾಗ. ಆದ್ರೆ ಬರಕ್ಕೂ ಅಷ್ಟು ಟೈಮ್ ಹಿಡಿತದು. ಆದಷ್ಟು ಬೇಗ ಗೋಲ್ಡನ್ ಬಟನ್ ಬರಲಿ, 10,00,000 ಆಗಲಿ ಅಂತ ನೀವು ಸಪೋರ್ಟ್ ಮಾಡ್ರೆ ಆಗುತ್ತೆ. ಮತ್ತೆ ನಾವು ಈ ಕರ್ಟನ್ಸ್ನ ಆರ್ಡರ್ ಮಾಡಿದ್ವಿ ಆನ್ಲೈನ್ದಾಗ. ಹೆಂಗವ ಅಂತೇಳಿಸಿಂದ ಕಮೆಂಟ್ ಮಾಡ್ರಿ. ಈಗ ಇದೊಂದು ಟೋಟಲ್ 3 ಮಾಡಿಬಿಟ್ರಲ್ಲ ಆಕಿ. 3 ಆನ್ಲೈನ್ದಾಗೆ ಮಾಡಿದ್ದು. ಎಲ್ಲಿ ಬಂದ್ರ ಇದು ಸ್ಟ್ಯಾಂಡು, ಇಲ್ಲಿ ಬಂದ್ರ ನಮ್ಮ ಸಾನಿವು ಗೊಂಬಿ ಅವು ಇಟ್ಟಿನಿ. ಇಲ್ಲಿನ ಅವೇ ಫ್ಲವರ್ಸ್ಗಳು ಇಟ್ಬಿಟ್ಟಿನಿ. ಇದು ನಮ್ದು ಟಿವಿ. ಮತ್ತು ಈ ಸರಿ ಟೇಬಲು, ಕಿಚನ್ ತೋರ್ಸಂಬ. ಟಿವಿ ಲೈಟಿಂಗ್ಸ್ ಚೆನ್ನಾಗಿದೆ. ಸ್ವಲ್ಪ ಹಿಂಗ್ಲಿಂದ ಹಿಂದಕ್ಕೆ ಹೋಗು, ಫುಲ್ ಹಿಂದೆ ಡೋರ್ ಹತ್ರ. ಸೊ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ನೋಡ್ಬಿಟ್ರೆ ಯಾವುದೋ ಒಂದು ಬರ್ತ್ಡೇ ಸೆಲೆಬ್ರೇಷನ್ ರೂಮ್ಗೆ ಹೋಗ್ತಾರಲ್ಲ ಅದೇ ಥರ ಫೀಲ್ ಬರುತ್ತೆ. ಆ ಥರ ಚೆನ್ನಾಗಿದೆ ಈ ಸರಿ ಬ್ಯಾಕ್ಗ್ರೌಂಡ್ ಆಗಲಿ. ಸೊ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಬನ್ನಿ. ಹಂಗೆ ಬೆಂಗಳೂರು ಭಾಷೆ ಮಾತಾಡ್ಬಿಡುತ್ತೆ ನಾನು ಬನ್ನಿಗಿನ್ನೆ ಅಂತ. ಅದೇನಂದರೆ ನಾನು ಬೆಂಗಳೂರಲ್ಲಿ ಭಾಳ ದಿವಸ ಇದ್ನಲ್ಲ, ಹಂಗಾಗಿ ಸ್ವಲ್ಪ ಬೆಂಗಳೂರು ಭಾಷೆನ ಬರ್ತಿರ್ತಾವೆ ಬಾಯಾಗ. ಇರಲಿ. ಸೊ ನೆಕ್ಸ್ಟ್ ನಾ ಕಾಣಿಸತ್ನಿಲ್ಲ ಅದು ಮತ್ತು ಯಾರದ್ದು ಮಾಡಕತ್ತಿ. ಇಲ್ಲಿ ಏನು ಮಾಡಿದ್ರು ಪೇಂಟ್ ಮಾಡೋರು ಅಲ್ಲಿ ಮಾತ್ರ ಮಾಡಕತ್ತಿದ್ರು. ನಾನೇನು ಅಂದೆ ಅಂದ್ರೆ ಈಗಿನೆತ್ತಿಗೆ ಒಂದು ಸೆಕೆಂಡ್ ಇಲ್ಲಿ ಅಡೆಗಿಲ್ಲ ಅಲ್ಲಿ ಕೂಸ್ತೆ ಅಲ್ಲಿ ಕೂಚ್ ನಾನು ಏನಂತ ಯಪ್ಪೋ ಕೈ ಬ್ಯಾನತ್ತ. ಸೊ ನಾನೇನಪ್ಪ ಅಂದೆ ಇದು ಒಂದು ಪೇಂಟ್ ಮಾಡಿಸಿರಲ್ಲ, ನನಗೆ ಇದನ್ನೊಂದು ಮಾಡಿಕೊಡ್ರಿ. ಇದು ಸೆಂಟ್ರಲ್ ಆತಂದ್ರೆ ಭಾರಿ ಚೆನ್ನಾಗಿ ಕಾಣಿಸುತ್ತಾ, ಚಂದ ಕಾಣಿಸುತ್ತಾ ಅಂತ ಹೇಳಿ ಇಲ್ಲಿ ಸೆಂಟರ್ ಮಾಡಿಸಿದ್ರೆ ಚಂದ ಕಾಣಿಸುತ್ತಾ. ಈ ಸೈಡ್ ಬರೀ ಸಾದಾ ಆಗಿಬಿಡುತ್ತ ಅಂತ ಹೇಳಿ ಅದನ್ನ ಅಲ್ಲಿ ಮಾಡಿಸಿದೆ. ಭಾರಿ ಕಾಣಕತೈತಿ, ಅದಕ್ಕೊಂದು ಲುಕ್ ಭಾರಿ ಕಾಣಕತೈತಿ. ಸೊ ಹಿಂಗೆ ಬಂದ್ರೆ ನಿಮ್ಗೆ ಇಲ್ಲಿಂದ ಇದು ಕಾಣಿಸುತ್ತೆ ನೋಡ್ರಿ. ಅದು ಆಮೇಲೆ ಹಿಂಗ್ ಕಿಚನ್ ಇಂದ ಬರ ಕಿಚನ್ ಇಂದ ಬರ್ರಿ. ಕಿಚನ್ ಇಂದ ಹಿಂಗೆ ಕಿಚನ್ ಬಂದ್ರೆ ಈ ಸೈಡ್ ಮಣಿಗಳು. ನೆಕ್ಸ್ಟ್ ಒಳಗಡೆ ಬಂದ್ರೆ ಒಳಗಡೆ ಇಲ್ಲೊಂದು ಫ್ಲವರ್ ಇದೆ. ಫ್ಲವರ್ ಅಲ್ಲ, ಅದು ವಾಸ್ತು ಗಿಡನೇ ನಮಗೆ ಫ್ಲವರ್. ಅದು ಫ್ಲವರ್ ಈ ತರ ಇಲ್ಲಿ ಫಿಲ್ಟರ್ ಐತಿ. ಇಲ್ಲಿ ಅದೇ ನಾನು ತಗೊಂಬಂದಿದ್ದೆಲ್ಲ ಕಿಚನ್ ಬಟ್ಟಿಗಳು ಬೆಳೆಸಿದ್ ನಾನು ಇವಾಗ. ಇಲ್ಲಿ ಬಂದ್ರೆ ನಮ್ಮ ಪಾತ್ರೆಗಳು, ಇಲ್ಲಿ ಬಂದ್ರೆ ನಮ್ಮ ಗ್ಯಾಸು, ಇದು ಕಿಟಕಿ. ಮತ್ತೆ ಇಲ್ಲಿ ಅದೇ ಅಡುಗೆ ಮಾಡೋ ಐಟಮ್ಸ್ ಮಸಾಲೆಗಳೆಲ್ಲ ಇಲ್ಲಿ ಇಟ್ಟಿನಿ. ಇನ್ನು ಇಂಥ ಒಂದು 6 ಡಬ್ಬಿ ತಗೊಂಬರ್ಬೇಕು ದೊಡ್ಡವು. ನಾವು ಸದ್ಯಕ್ಕೆ ಸಣ್ಣ ಅಷ್ಟೇ ತಗೊಂಬಂದಿಕ್ಕಿ. ಇಲ್ಲೆಲ್ಲ ಗ್ಲಾಸ್, ಕೃಷ್ಣನ್ ಗ್ಲಾಸು, ನಾವೆಲ್ಲ ಚಾಕು ಕುಡೋವು. ಇದನ್ನು ಆನ್ಲೈನ್ದಾಗ ಆರ್ಡ್ರ್ ಮಾಡಿದ್ದೆ ನಾನು, ಚಾಕು ನೋಡ್ರಿ ಎಷ್ಟು ಚಂದ ಐತಲ್ಲ. ಇದು ಆನ್ಲೈನ್ದಾಗ ಆರ್ಡ್ರ್ ಮಾಡಿದ್ದು. ಇದು ಎಣ್ಣೆ ಬಾಟ್ಲಿ ಇರಲಿಲ್ಲಲ್ಲ, ಅಲ್ಲಿ ತಗೊಂಡಿದ್ದು. ಇದು ಸ್ಮೆಲ್ ಹೇಳೋದು ನಾವು ಚೆನ್ನಾಗಿದೆ. ಪರ್ಫ್ಯೂಮ್ ಇದು ಸ್ಮೆಲ್ ನೋಡ್ಬಿಟ್ಟು ಹೇಳ ಚೆನ್ನಾಗಿದೆ ಅಂತ. ಇದು ನೋಡಿ ಹಂಗಂತ ಇಲ್ಲಿ ಬೇಡ, ನಿಮ್ಮವು ತೋರ್ಸೈತಪ್ರಿ, ನಿಮ್ಮವು ತೋರ್ಸಿ. ಇಲ್ಲ ಚೆನ್ನಾಗೈತೆ, ಅದು ನಗಡೆ ಆಗಿರುತ್ತಲ್ಲ ಹಂಗ ಅನ್ಸುತ್ತೆ. ಅದು ಏನಾಗಲ್ಲ, ಒಂದ್ಸಲ ನೋಡ್ಬಿಟ್ಟು ಹೇಳ. ಅದು ನಗಡೆ ಆಗೈತೆ ಆಕಿ ಹಂಗ ಅನ್ಸುತ್ತೆ. ಸುಮ್ಮನೆ ಒಂದ್ಸಲ ಹಿಂಗ ಅಂದ ನೋಡ ಅಷ್ಟೇ. ಕೈಗೆ ನೋಡ್ ಬೇಡ, ಹಿಂಗೆ ತಗೊಂಡ್ಬಿಡು. ನೀನು ಅಂತಾರ ನೋಡ್ಲಿ ಮಮತ, ಅಲ್ಲಿ ಕೊಡೋಕೆ ಹಚ್ಚ ಕೊಡ್ತೀನಿ. ಹಚ್ಚ ಕೈಗೆ ಹಚ್ಚಿಗೆ ಮಾಡ್ತೇವ ನೀ ಏನ್ ಕಣ್ಣ ನೀರು ಬಂದು ಬರ್ರಿ 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 ಬರ್ರಿ. ಇದು ಏನದಂತಂದ್ರ ಇದು ಬರ್ತದಲ್ಲ ವಿಕ್ಸ್ ಡೇಂಜರ್ ಇದ್ದಂಗಿದೆ. ಡೇಂಜರ್ ಅಲ್ಲ ಅದು, ಅದೊಂಥರ ಪ್ರ್ಯಾಂಕ್ ಮಾಡಕ್ ತಂದಿದ್ದು. ಹೆಂಗಿತ್ತು? ಸೊ ಬರ್ರಿ, ಟೈಮ್ ವೇಸ್ಟ್ ಮಾಡೋದು ಬೇಡ ನಿಮ್ದನು. ಸೊ ಈ ಸೈಡ್ ಹಿಂಗ್ ಬಂದ್ರೆ ನೆಕ್ಸ್ಟ್ ಅದೇ ಇಲ್ಲಿ ಏನಾದ್ರೂ ಇಟ್ಕೊಳಕ ಸದ್ಯಕ್ಕೆ ನಮ್ಗೆ ಏರಿಲ್ಲ, ಇಷ್ಟು ಮಾತ್ರ ಇಟ್ಟಿ ನಾನು. ಈ ಸೈಡು ಅವು ಇವು ಐಟಮ್ಸ್ ಇಟ್ಟಿದ್ದೆ. ಮತ್ತು ಈ ಸೈಡ್ ಹೆಲ್ಮೆಟ್ಟು,
ಈ ಸೈಡ್ ರಾಟಿ ಇಟ್ಟಲ್ಲ ಮಂತಂದ ಥೋ ಈ ಹುಡುಗಿ ಬಿಚ್ಚಿ ಹಚ್ಚ ಅಂತ ಹಾಕಿ ಇವಾಗ ಬಿಚ್ಚಿ ಹಾಕಿ ಮೂಗಿ ತೋರಿಸ್ಬೇಕು. ಕೊಬ್ಬರಿ ತಿಂತ. ಇಲ್ಲಿ ಬಂದ್ರ ಇನ್ನು ಚಾಕು ಅವೆಲ್ಲ ಇಲ್ಲಿ ಇಟ್ಟೀನಿ. ಇಲ್ಲಿ ಅದೇ ಬಟ್ಲ ಗಂಗಳು ಅವೆಲ್ಲ ಇಲ್ಲಿ ಇಟ್ಟೀನಿ ನಾನು. ಮತ್ತೆ ಇಲ್ಲಿ ಬಂದ್ರ ಇಲ್ಲಿ ಇಟ್ಟಿಟ್ಟೀನಿ ಕೊಳ್ಸಾಗ. ಇಲ್ಲಿ ಐಟಮ್ಸ್ ಇಟ್ಟಿದ್ದು ನಾವು ಯೂಸ್ ಮಾಡ್ಲಾರ್ದು ಐಟಮ್ ಪ್ರಮೋಷನ್ ಬಂದಿರೋವು ಇದು ಮಾಡಿ. ಇಲ್ಲಿ ಬಂದು ಖಾಲಿ ಆದಿದ್ದು, ಇಲ್ಲಿ ಏನು ಇಟ್ಟಿಲ್ಲ ಸದ್ಯಕ್ಕೆ, ಅದು ಹಂಗೆ ಐತಿ. ಕಿಚನ್ ಇಷ್ಟ ಐತಿ, ಮತ್ತೆ ಬೇರೆ ಏನಿಲ್ಲ ಅಷ್ಟೇ. ಮತ್ತೆ ಹಿಂಗೆ ಬರ್ರಿ ಎಲ್ಲ ನೋಡಿರ್ತೀರ, ಎಲ್ಲ ನೋಡಿದಿರ. ಏನಂದ್ರೆ ನಾವು ಯಾವ ಥರ ಇಟ್ಕೊಂಡಿವಿ ಅಂತ ನಿಮಗೆ ಗೊತ್ತಾಗಲಿ ಅಂತ ಅಷ್ಟೇ. ಸೊ ಬರ್ರಿ. ಇದು ಅಷ್ಟೇ. ಇದು ಚೆನ್ನಾಗಿದೆ ನೋಡಿ, ಇಲ್ಲಿಂದ ನೋಡಿದ್ರೆ ಇದೇ ಎದ್ದು ಕಾಣಿಸೋದು ಜಾಸ್ತಿ. ಇದು ನಾವು ಅವಾಗ ಎಲ್ಲ ವಿಡಿಯೋಸ್ದಾಗೆಲ್ಲ ನೋಡಿರ್ತೀರಿ ನೀವು. ಇದನ್ನ ತೆಗ್ದಿದ್ವಿ ಮತ್ತೆ ಪೈಂಟ್ ಮಾಡಿದ್ಮೇಲೆ ಹಾಕ್ತಿದ್ವಿ. ಯಾಕೆ ಅದಕ್ಕೆ ತೆಗ್ದಿದ್ವಿ ಅಂದ್ರೆ ನಮ್ಮ ಸಾನಿ ಹೊರಿತಿದ್ಲು ಹಂಗಾಗಿ ತೆಗ್ದಿದ್ವಿ. ಒಳಗೆ ಹಿಂಗೆ ಬಂದ್ರಾಗ ಇಲ್ಲಿನೂ ಅದೇ ತರ ಆರೆಂಜ್ ಕಲರ್ ಪೈಂಟ್ ಮಾಡ್ಸಂತ. ಇಲ್ಲೆಲ್ಲ ಇದು ಕಲರ್ ಸೆಂಟರ್ ಮಾತ್ರ, ಇಲ್ಲಿ ಮಾತ್ರ ಆರೆಂಜ್ ಅದು ಕಲರ್ ಒಂಥರ ಲುಕ್ ಕೊಡೋದು ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿಂದ ನೋಡಿದ್ರೆ ಅದ ಒಂದು ಪಾಯಿಂಟ್. ಸೊ ಬಾತ್ರೂಮ್ ಅಂತ ನೋಡಿರ್ತೀರ, ಇದು ಬಾತ್ರೂಮ್ ನೋಡಿರ್ತಾರ ಬಿಡು. ಬಾತ್ರೂಮ್ ಈ ಸೈಡ್ ನೋಡಿರ್ತೀರಿ. ಬಾತ್ರೂಮ್ ಆ ಸೈಡ್. ನೆಕ್ಸ್ಟ್ ಹಾಲಿಂದ ಸೀದಾ ಈ ಕಡೆ ಹೋದ್ರೆ ಬೆಡ್ರೂಮ್ ಬಂದಿದೆ. ನಮ್ಮ ಪಾಪು ಮಕ್ಕಂದೈತಿ. ಒಂದು ಸೆಕೆಂಡ್. ಏನ್ ಚೆನ್ನಾಗಿ ಒರ್ಸಕ್ಕೆ ಅದು ತೆಗಿಯತ್ತಿ, ಅದನ್ನ ಕಾಲಾಗ ಹಾಕ್ತಲ್ಲಿ. ಅವೆಲ್ಲ ನೀಟಾಗಿಡು, ನಾನು ನೀಟಾಗಿ ಇಟ್ಟಿನಿ. ಇವಾಗ ನಮ್ಮ ಬೆಡ್ರೂಮ್ ನೋಡ್ರಿ. ರೆಂಟ್ ಅನ್ಲಿಲ್ಲ, ಬೆಡ್ರೂಮ್ ಅನ್ನೋಕೆ ಬ್ರೆಡ್ ಅನ್ನಕತ್ತೀನಿ. ಸೊ ಹಿಂಗೆ ಬಂದ್ರೆ ಇಲ್ಲಿ ಕನ್ನಡಿ ಐತಿ. ಇಲ್ಲಿ ನಮ್ಮ ಮೇಕಪ್ ಐಟಮ್ಸ್ ಎಲ್ಲ ಇಟ್ಟಿವಿ. ಇಲ್ಲಿ ಮೇಕಪ್ ಐಟಮ್ಸ್ ಅಂದ್ರೆ ಇವು ಮೇಕಪ್ ಐಟಮ್ಸು, ಕೊಬ್ಬರಿ ಎಣ್ಣೆ. ನಾವು ಯಾವ ಮೇಕಪ್ ಮಾಡ್ಕೊಳಲ್ಲ. ಇದಕ್ಕಿಂದು ನ್ಯಾಚುರಲ್ ಬ್ಯೂಟಿ, ನಮ್ಮದು ನ್ಯಾಚುರಲ್ ಬ್ಯೂಟಿನೇ. ಏನಂದರೆ ಅವಾಗ ಇದೊಂದು ಪೌಡರ್ ಹಚ್ಚಿ ಅಷ್ಟೇ. ಮತ್ತೆ ಇಲ್ಲಿ ಫ್ಯಾನ್ ನಮ್ದು ಹಳೆ ಮನೆಗೆ ಇತ್ತಲ್ಲ ತೊಗೊಂಡಿದ್ವಲ್ಲ, ಆ ಫ್ಯಾನ್. ಹಳೆ ಮನೆಗೆ ಆ ಫ್ಯಾನ್ ತೊಗೊಂಡಿದ್ವಲ್ಲ, ಯಾಕಂದ್ರೆ ಈ ಫ್ಯಾನ್ ಹಾಕೋಕ್ಕಾಗಲ್ಲ. ತೊಟ್ಲು ಕಟ್ಟಿರ್ತೀವಿ. ಈ ತೊಟ್ಲು ಕಟ್ಟಿರೋದು ತೊಟ್ಲಲ್ಲ, ಪ್ರೇಮ್ ಮನೆ. ತೊಟ್ಲು ಅಂತಾರೆ ಈ ಸೈಡ್, ಜೋಳಿಗೆ ಅಂತಾರೆ ನಮ್ಮೂರು ಸೈಡ್. ಪ್ರೇಮ್ ಕಟ್ಟಿದ್ದಿದ್ದು. ಇದನ್ನು ಇರಲಿ ಫ್ಯಾನ್ ಬೇಡ ಅಂತ ಇದು ತಂದಕ್ಕೆ ಭಾಳ ಬೇಸಾದ ನಮಗೆ. ಸೊ ಹಿಂಗೆ ಬಂದರೆ ಈ ಕಡೆ ನಮ್ಮ ಬಟ್ಟೆ ಇಟ್ಕೊಂಡು, ಕೃಷ್ಣನು ಈ ಕಡೆ ನಾನು. ಈ ಸೈಡು ಬೇರೆ ಕಲರ್ ಇತ್ತು, ಈ ಕಡೆನೂ ಅರ್ಶಿಣನೇ ಇತ್ತು. ಈ ಕಡೆ ಬೇರೆ ಕಲರ್ ಇತ್ತು, ಚೇಂಜ್ ಮಾಡಿಸಿದ್ದೀವಿ. ಸೊ ಒಂದು ಸಲ ನೋಡ್ಕೊಂಬಿಡ್ರಿ. ಹಾಲಿಂದ ಬಂದರೆ ಈ ಕಡೆ ರೂಮ್. ಇದು ನಮ್ಮ ಬೆಡ್, ಇದು ಮಂಚ. ಇದು ನಮ್ದು ಮಂಚ. 2 ಬೆಡ್ ಇದೆ ನಮ್ಮವು. ಅದನ್ನೇ ಮಂಚದ ಥರ ಆಗ್ಬಿಟ್ಟೈತೆ. ನಾವೀಗ ಪ್ರೆಸೆಂಟ್ ಮಂಚ ಏನು ಅವಶ್ಯಕತೆ ಇಲ್ಲ, ತೊಗೋಬೇಕು ಅನ್ಕೊಂಡಿದ್ದೀವಿ. ಅದ್ರ ಬೆಡ್ ಬಂದ್ಬಿಡುತ್ತೆ, ಅದೇ ಒಂಥರ ಮಂಚ ಆದಂಗೆ ಆಗ್ಬಿಟ್ಟೈತೆ ನಮಗೆ. ಸೊ ನಮ್ಮ ಬೆಡ್ ನೋಡ್ರಿ ಹೆಂಗೈತೆ. ಯಾವಾಗಲೂ ಲಾಗಿನಾಗ ಹೇಳ್ತಿರ್ತೀರಿ ಏನಂತಂದ್ರೆ ಮನೆ ನೀಟಾಗಿ ಇಟ್ಕಲ್ಲ ಅಂತೇಳಿ. ನಾವು ದಿನ ಮನೆ ನೀಟಾಗಿ ಇಟ್ಕೊಂತೀವಿ. ಕೆಲವೊಂದು ಸತಿ ನಮ್ಮ ತಂಗಿ ಮಕ್ಕಳು ಅವ್ರು ಬರ್ತಿರ್ತಾರಲ್ಲ, ಹಂಗಾಗಿ ಇವರೆಲ್ಲರೂ 3 ಸೇರಿ ಆಟ ಆಡೋ ಟೈಮಿಗೆ ಅಲ್ಲಿಂದ ಇಲ್ಲಿ ಒಕ್ಕಟ್ಬಿಡ್ತಾರೆ. ಮಕ್ಕಳು ಇರಲ್ಲೋಡಿ, ಅವ್ರ ಮನೆಯಲ್ಲಿ ನೀಟಾಗಿ ಇರುತ್ತೆ. ಮಕ್ಕಳಾದ ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅವ್ರದ್ದು ಮನೆ ಹೆಂಗಿರುತ್ತೆ ಅಂತ. ಯಾಕಂದ್ರೆ ಅವ್ರಿಗಿನ್ನೂ ಗೊತ್ತಿರಲ್ಲ. ಮಕ್ಳಾದ್ಮೇಲೆ ಯಾವ ಥರ ಆಗುತ್ತೆ. ಆಲ್ಮೋಸ್ಟ್ ಮಕ್ಳಿರೋ ಮನೆಗಳು ಗಲೀಜಾಗಿರ್ತವೆ, ಕಮೆಂಟ್ ಹಾಕಿರಲ್ಲ. ಹಂಗಾಗಿ ಅವ್ರು ಚೆನ್ನಾಗಿ ಇಟ್ಕೊಂಡಿದ್ರು, ಇವ್ರು ಚೆನ್ನಾಗಿಟ್ಟು ಈ ಥರ ಕಂಪೇರ್ ಮಾಡೋಕೆ ಹೋಗ್ಬೇಡಿ. ಯಾರನ್ನ ಕಂಪೇರ್ ಮಾಡೋಕೆ ಹೋಗ್ಬೇಡಿ. ಅವ್ರು ಹಿಂಗಿದ್ರು, ಇವ್ರು ಹಿಂಗಿದ್ರು, ನೀವ್ಯಾಕೆ ಹಿಂಗಿಲ್ಲ ಹಂಗಿಲ್ಲ. ನಮ್ಮ ಮಕ್ಕಳು 2 ಇದೆ ನಮಗೆ, ಅದನ್ನೊಂದು ಅರ್ಥ ಮಾಡ್ಕೊಡ್ರಿ ಅಷ್ಟೇ. 2 ಇದಾವ ಮಕ್ಳು, ಸೆಕೆಂಡ್ರಿ. ಎಲ್ಲೊಬ್ರು ಅವ್ರ ಥರನೇ ಇರ್ರಿ, ಇವ್ರ ಥರ ಯಾರು ಇರೋಕ್ಕಾಗಲ್ಲ. ಇವಾಗ ನಮ್ಗೆ ಇಷ್ಟ ಬಂದಂಗೆ ನಾವಿರ್ತೀವಿ, ಬೇರೆಯವ್ರಿಗೆ ಇಷ್ಟ ಬಂದಂಗೆ ಬೇರೆಯವ್ರು ಇರ್ತಾರೆ. ಇವಾಗ ನಿಮ್ಗೆ ಇಷ್ಟ ಬಂದಂಗೆ ನೀವು ಇರ್ತೀರಲ್ಲ, ಹಂಗೆ ಇವಾಗ ನೀವು ನಮ್ಮ ಥರ ನಮ್ಗೆ ಇಷ್ಟ ಆಗೋ ಥರ ಇರೋಕ್ಕಾಗುತ್ತಾ? ಇಲ್ಲ. ಅವ್ರವ್ರದ್ದು ಅಭಿಪ್ರಾಯ, ಅವ್ರವ್ರದ್ದು ಒಂದು ಸ್ಟೈಲ್ ಇರುತ್ತೆ. ಅವ್ರೊಂದು ಲೈಫ್ ಸ್ಟೈಲ್ ಅವ್ರೊಂದು ಥರ ನಡೆಸ್ತಿರ್ತಾರೆ. ನಾವು ಅದೇ ಥರ ನಮ್ಮ ಸ್ಟೈಲ್ ಬೇರೆ ಇರ್ತಾವೆ, ಅದನ್ನು ನೀವು ಅಬ್ಸರ್ವ್ ಮಾಡಿರಿ ಅಷ್ಟೇ. ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಮಕ್ಳಿರೋರು ಮನೇಲಿ ಗೊತ್ತೇ ಇರುತ್ತೆ, ಯಾರು ಕಮೆಂಟ್ ಹಾಕಲ್ಲ.
ಹಂಗೆ ಹಿಂಗೆ ಅಂತಂದು ನಾವು ನೀಟಾಗಿ ಇಟ್ಕೊಂಡಿರ್ತೀವಿ. ಆದ್ರೂ ಅದಕ್ಕೆಲ್ಲ ಕಮೆಂಟ್ ಹಾಕಿದ್ರಲ್ಲ, ಅದಕ್ಕೆಲ್ಲ ಲಾಗಿನಾಗೆಲ್ಲ ಕಮೆಂಟ್ ಹಾಕಿದ್ರೆ ಏನಂತಂದ್ರ ತಲೆ ಕೆಡ್ಸ್ಕೊಬೇಡ್ರಿ, ಒಬ್ಬೊಬ್ರು ಹಂಗೆ ಹಾಕ್ತಿರ್ತಾರ. ಆ ಥರನೂ ಜಗ್ಗಿ ಜನ ಆಗಿರ್ ಭಾಳ ಖುಷಿ ಭಾಳ ಆಗುತ್ತೆ. ಜನ ಹೇಳ್ಬಿಟ್ರ ನೀವೇನೋ ತಲೆ ಕೆಡ್ಸ್ಕೊಬೇಡ್ರಿ, ಹಂಗೆ ಕಮೆಂಟ್ ಹಾಕೋರು ಇರ್ತಾರ, ನೀವು ಚಂದ ಮಾಡ್ಲತ್ತೀರಿ ಮಾಡ್ರಿ ಅಂತ ಹೇಳಿಗೆಶಿಂದ ನಾವೆಷ್ಟು ಸಿಂಪಲ್ ಆಗಿರ್ತೀವಿ ಅಂತಂದು ಜನ ಅವ್ರು ಮೊದ್ಲಿಂದ ನೋಡ್ಕೊಂಡ್ ಬಂದಾರ, ಹಂಗಾಗಿ ಅವ್ರು ನಮ್ಮ ಬಗ್ಗೆ ಗೊತ್ತದ್ದಿ. ಇನ್ನೊಂದೇನಂದ್ರ ನಮ್ಗೆ ಜಾಸ್ತಿ ಓವರ್ ಮಾಡಕ್ಕೆ ನಮ್ಗೆ ಇಷ್ಟ ಆಗಲ್ಲ. ನಮ್ದು ಕ್ಲಾರಿಟಿ ಹೆಂಗೈತಿ ನಾವ್ ಹಂಗೆ ಮಾಡ್ತೀವಿ. ನಮ್ಮ ತಕ್ಕ ರೊಕ್ಕಿತ್ತಂದ್ರ ಫ್ಯಾಮಿಲಿ ಮನ್ಯಾಗ ಏನು ಮಾಡ್ಬೇಕು, ಏನು ತಗೋಬೇಕು ಅದು ಮಾಡ್ತೀವಿ. ರೊಕ್ಕಿಲ್ಲ ತಗೊಳೋದು ಬೇಡ, ಇಷ್ಟೇ. ಹಾಸಿಗೆ ಇದ್ದೊಟ್ಟು ಕಾಲ್ ಚಾಚ್ಬೇಕು. ಚಾಚ್ಬೇಕಷ್ಟೇ. ನಾವು ಹಾಸಿಗೆ ಇದ್ದೊಟ್ಟು ಅಷ್ಟೇ ಕಾಲ್ ಚಾಚ್ತೀವಿ, ಜಾಸ್ತಿ ಉದ್ದಾನ ಮಾಡಕ್ ಹೋಗಲ್ಲ, ಜಾಸ್ತಿ ಮಡ್ಚಕ್ ಹೋಗಲ್ಲ. ಸೊ ಇರ್ಲಿ, ಹಿಂಗೈತಿ ನೋಡ್ರಿ ನಮ್ಮ ಹೋಮ್ ಟೂರು. ಸೊ ಯಾರಿಗೆಲ್ಲ ನಾವು ಹೆಂಗೆ ಇಟ್ಕೊಂಡಿವಿ ಅಂತ ಇಷ್ಟ ಆಗೈತೆ ಅಂತ ಕಾಮೆಂಟ್ ಮಾಡ್ರಿ. ನಾವು ಹೆಂಗೆ ಇಟ್ಕೊಂಡಿವಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಆಯ್ತಾ. ಒಂದ್ಸತಿ ತೋರಿಸ್ಬಿಡಿ ಎಲ್ಲ ಅಷ್ಟು ಹಿಂಗ ಉದ್ದ ಮಾಡಿ ತೋರಿಸ್ಬಿಡಿ, ಅಲ್ಲಿಂದ ತೋರಿಸಿ. ಸೊ ನೋಡ್ರಿ, ಇಲ್ಲಿಂದ ಬಾಗಿಲಿಂದ ಸೈಡ್ ಫ್ಯಾನ್ ಒಂದು ವರ್ಷಿಲ್ಲ ಅಷ್ಟೇ, ಫ್ಯಾನ್ ಒಂದು ಒರೆಸ್ಬೇಕು. ಇಲ್ಲೊಂದು ಸ್ವಲ್ಪ ಇಷ್ಟ ಕಡೆ ಬಂದರೆ ಇವರು ಲಾಸ್ಟ್ ತಂಗಿ ಮಮತಾ ಅವ್ರಿಗೆ. ಇನ್ನೊಂದು ಏನಂತಂದ್ರೆ ನಾವು ಎಷ್ಟು ಜನ ಅಂತ ಕಮೆಂಟ್ ಹಾಕಿದ್ರಿ ನೋಡ್ರಿ. ನಾವು 4 ಜನ ಹೆಣ್ಮಕ್ಳು. ಸೊ ಫಸ್ಟ್ ಸೆಕೆಂಡ್ ಆಕಿ ಅಲ್ಲಾಳ ಅವ್ರ ಮನ್ಯಾಗ, ಥರ್ಡು ಲಾಸ್ಟ್ 4ನೇಕಿ. ಇದಕ್ಕೆಲ್ಲ ಸೂತ್ರಧಾರಿ ನಮ್ಮ ದಾರಿ ಇವರು. ಅಂದರೆ ನಿಮ್ಮ ಸೈಡ್ ಬಂದರೆ ಅತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಗಳನ್ನು ಕೊಟ್ಟಿರೋದಕ್ಕೆ. ಇದಕ್ಕೇನಂತ ಹೇಳ್ತೀರಾ? ಅಯ್ಯಯ್ಯ ಸಾರಿ ಅಂತ ಅಂದ್ರೆ ಕೆಟ್ಟ ಮಗಳಿಗೆ ಕೊಟ್ಟಿ ನಾನು ಸಾರಿ ಖುಷಿ ಪಡೋದು. ಇನ್ನೊಂದ್ ಸ್ವಲ್ಪ ಜನ ಕಮೆಂಟ್ ಹಾಕಿದ್ರಿ, ಕೃಷ್ಣ ಅಂತ ಗಂಡಕ್ ಪಡ್ಯಾಕ್ ಪುಣ್ಯ ಮಾಡ್ರಿ ಮಮತಾ ಅಂತೇಳಿ. ಹೌದು, ಪುಣ್ಯ ಮಾಡೀನಿ, ಎಮ್ಮೆಯಿಂದ ಹೇಳ್ಕಂತೀನಿ ಪುಣ್ಯ ಮಾಡೀನಿ. ಸಾಕಂತಲ್ಲ ಬಿಡ, ಹಿಂಗ್ ಹೇಳಿರಿ ಹಿಂಗ್ ಮಾಡ್ತಾನ. ಅದಕ್ಕೆ ನಾನು ಏನ್ ಹೇಳ. ಇಷ್ಟಿತ್ತು ಹೋಮ್ ಟೂರ್ ಲಾಗ್. ಬನ್ನಿ ಹೆಂಗೆ ಕಂಟಿನ್ಯೂ ಮಾಡೋ ಲಾಗ್. ರೇಖಂದ್ ಏನು ಕೇಳಿದಿರ ಅಂದ್ರೆ ಮ್ಯಾರೇಜ್ ಹೆಂಗೈತೆ ಆ ಸ್ಟೋರಿ ಹೇಳ್ರಿ. ಆ ಥರ ಸ್ಟೋರಿ ಹೇಳಕ್ಕೆ ಅವ್ರ ಮನೇಲಿ ಸಿಚುವೇಶನ್ ಸರಿಯಾಗಿಲ್ಲ. ಹೆಂಗಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಅವ್ರ ಮನೇಲಿ ಯಾರಿಗೂ ಇಷ್ಟ ಇಲ್ಲ ಇದು ರೇಖಾ ವಿಡಿಯೋಸ್ ಮಾಡೋದು. ನಾವು ವಿಡಿಯೋಸ್ ಮಾಡ್ತಾ ಇದೀವಿ ಅಂದ್ರೂ ಅವಾಗ ಅಷ್ಟೇ ಕರ್ಕೊಂಡು ಮಾಡ್ತಾ ಮದ್ವೆ ಇದೀವಿ. ಆಗಿರ್ಲಿಲ್ಲ ಅಂದ್ರೆ ಕರ್ಕೊಂಡ್ ಮಾಡ್ಬೋದಾಗಿತ್ತು. ಇವಾಗ ಯಾಕಂದ್ರೆ ಆಕಿನ ಗಂಡನ ಪರ್ಮಿಷನ್ ಕೇಳ್ಬೇಕು, ಆಕಿನ ಗಂಡ ಪರ್ಮಿಷನ್ ಕೊಡ್ಬೇಕಲ್ಲ, ಹಂಗೆಲ್ಲ ಕೊಡಲ್ಲ, ಅದ್ರ ಸಂಬಂಧ ಮಾಡಲ್ಲ. ಹಾಗೇನೆ ಇನ್ನ ಜಾಸ್ತಿ ಕಾಣಿಸಲ್ಲ ವಿಡಿಯೋದಲ್ಲಿ. ಇಲ್ಲಾಂದ್ರೆ ನಮಗಿಂತ ಹುಚ್ಚು ಜಾಸ್ತಿ ಐತಿ ರೇಖಾ ಮಾಡಾಕ್ಬೇಕಂತ. ಆದ್ರೆ ಸಿಚುವೇಶನ್ ಹಂಗಿಲ್ಲ. ಕಮೆಂಟ್ ಹಾಕಿನ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಹಾಕಿನ ಸ್ಟೋರಿ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದೆ ಅವತ್ತು. ಅರೇಂಜ್ ಮ್ಯಾರೇಜ್ ರೇಖಂದು. ಲವ್ ಮ್ಯಾರೇಜ್ ಅನ್ನು ಹೇಳ್ರಿ ಅಂತ ಹೇಳಿ ಲವ್ ಮ್ಯಾರೇಜ್ ಎಲ್ಲ ಹಾಕಿಂದ ಅರೇಂಜ್ ಮ್ಯಾರೇಜ್. ಸೊ ಯಾವಾಗೋ ಅಪರೂಪಕ್ಕೆ ಬರ್ತಾಳ ಮನೆಗೆ. ಬಂದಾಗ ನಾವು ಸ್ವಲ್ಪ ಖುಷಿಯಾಗಿ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೇಕಂತ ನನ್ನ ಇಷ್ಟ, ನನ್ನ ಖುಷಿ. ಅಯ್ಯಯ್ಯೋ ಫೀಲ್ ಆಗಬೇಡ. ಏನಂದ್ರೆ ಗೊತ್ತಾ, ನಾವು ವಿಡಿಯೋಸ್ ಮಾಡ್ಬೇಕಂದ್ರೆ ನಮಗೊಂದು ಹುಮ್ಮಸ್ಸು ಬರೋದಂದ್ರೆ ನಿಮಗೆ ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಲೈಕ್ ಮಾಡಕತ್ತೀವಿ, ಜನ ನಮ್ಮನ್ನು ಇಷ್ಟು ಜನ ಕಾಯಕತ್ತಾರ ನಮ್ಮ ವಿಡಿಯೋಸ್ ಸಲಿಯಾಗಂತ ನಮಗೂ ಗೊತ್ತಾಗುತ್ತಾ. ಅವಾಗ ಇನ್ನೂ ಮಾಡ್ಬೇಕಂದ್ರೆ ಹುಮ್ಮಸ್ ಬರುತ್ತೆ. ನೀವು ಲೈಕ್ ಮಾಡ್ದಂಗ ನೋಡ್ದಂಗೆಲ್ಲ ನಮಗೆ ಜಾಸ್ತಿ ಮಾಡ್ಬೇಕು ಡೈಲಿ ಬಿಡ್ಬೇಕು ಅನಿಸ್ತಿರುತ್ತ. ಸೊ ನಿಮಗೆ ನಾನು ಈ ಸಲ ಆ ಸತೆ ಮಾಡ್ದಂಗೆ ಮಾಡಲ್ಲ ನನ್ನ ಲಾಗ್ಸ್, ನಿಮಗೆ ಬೋರ್ ಆಗೋ ಥರ. ಇನ್ಮೇಲೆ ನೆಕ್ಸ್ಟ್ ಪ್ಲ್ಯಾನ್ಸ್ ಬೇರೆ ಇದ್ದಾವೆ ಎಲ್ಲ ತಲೆಯಲ್ಲಿ ಮೈಂಡಲ್ಲಿ ಒಕ್ಕೊಂಡು ಸ್ವಲ್ಪ ದಿನ ಗ್ಯಾಪ್ ಆಗಿತ್ತಲ್ಲ, ಅದೇ ಡಿಪ್ರೆಷನಲ್ಲಿ ಇದ್ದೆ ನಾನು. ಡಿಪ್ರೆಷನ್ ಊರಲ್ಲಿ ಹೋಗಿದ್ದೆ, ಆ ಊರಿಂದ ಬರೋಕ್ಕೆ ಸ್ವಲ್ಪ ಟೈಮ್ ಹಿಡಿತು. ಈಗಲಿಂದ ನಿಮಗೆ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಸೊ ನೋಡ್ತಾ ಇರಿ ಕಿಲಾಡಿ ಜೋಡಿ ಚಾನಲ್ನ. ಚಪ್ಪಲಿ ಅಂಗಡಿಗೆ ಬಂದಿದ್ದಾರೆ ಚಪ್ಪಲಿ ತಗೊಳಕ್ಕೆ. ಹೌದು, ಅಲ್ಲಿ ತಗೊಂಡ್ರೆ ಅಲ್ಲಿ ಇಷ್ಟ ಆಗಲಿ. ನಮ್ಮ ಮಾವ್ರಿಗೆ ಇದೇ ಥರ ಚಪ್ಪಲಿ ಅಂದರೆ ಬೇರೆ ಥರ ತಗಡಿ 6-7. ಸೊ ಇದು ನೋಡೋಣ ನಂಗೆ ಹತ್ತಕ್ಕಾಗಲ್ಲ, ನಿಮ್ಮ ಕಾಲು ಮೇಲೆ ನೀವೇ ನೋಡ್ರಿ. ನನ್ನ ಗಂಡು ಯಾವ ಚಪ್ಪಲೂ ಆಗಲ್ಲ. ಆ ಥರ ಬೇಡ, ಜಾಸ್ತಿ ಬರೀ ಅದೇ ಕಲರ್ ಯೂಸ್ ಮಾಡಿದ್ದಾರೆ ಇವರು. ಆ ಥರ ಬೇಡ, ಇದ್ರಲ್ಲೇ ದೊಡ್ಡದು ಇದ್ರೆ ತೋರಿಸಿ. ಯಾವ ಇಷ್ಟ ಆಗವಲ್ವ ನೀವು ಹೇಳ್ಬೇಕಂದ್ರೆ. ಮನ್ಸೆಲ್ಲ ಬೇರೆ ಕಡೆ ಐತಿ, ಇವ್ರ ಕಡೆನೇ ಐತಿ. ಅಳಿವಿಕೆ ಬೇಕು ಅನ್ನಕತ್ತೈತಿ ಜೀವ ಅಲ್ರಿ. ನೋಡ್ರಿ ಅವು ಅದ್ರಾಗ ಬ್ಲ್ಯಾಕ್ ಕಲರ್ ಇದ್ವು, ಅವನಿಗೆ ಆಗಲ್ಲ ಸೈಜ್.
ಅದಕ್ಕೆ ಈ ಕಲರ್ ನೋಡ್ಲತ್ತಾನ. ಏನೋ ಮನಸ್ಸಿಲ್ಲ ಅನ್ಸುತ್ತೆ. ಬೆಳಗ್ಗೆ ಬರ್ತಿತ್ತು ನೋಡಿ. ಫೈನಲ್ ಆಗಿ ಇವತ್ತು ಮಮತಾ ಅವರಪ್ಪ ಕಾಣಿಸ್ತಾ ಇದ್ದಾರೆ ಲಾಗಲ್ಲಿ. ಇಷ್ಟು ದಿನ ಎಲ್ಲಿಗೆ ಹೋಗಿದ್ರ? ಊರಿಗೆ. ಯಾಕ? ಆರಾಮಿಲ್ಲ ಅರ್ಧಕ್ಕೆ ಊರಿಗೆ ಹೋಗಿದ್ರು. ಸ್ವಲ್ಪ ಕೂದಲು ಸರಿ ಮಾಡ್ಕೆ ಹೆಂಗಿದೆ ನೋಡು. ಹಾಂ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಸೆನ್ಸ್ ಇರೋದಕ್ಕೆ ನಾನು ನೀಟಾಗಿ ರೆಡಿ ಆಗ್ಬಿಟ್ಟು ಮಾಡಕತ್ತೆ. ಬೇಡ, ಬೆಳಗ್ಗೆ ಭಯ ಹಾಕಂತಾರೆ. ಏನಪ್ಪ ಆರಾಮಾಗಿದ್ದಿಲ್ಲ? ಗುಳಿಗೆ ತಗೊಂಡೆ? ಹಾಕ್ಯನಕತ್ತಿಲ್ಲ? ಏನು ಹಾಕ್ಯನಕತ್ತಿ? ಗುಳಿಗೆ ಹಾಕ್ಯನಕತ್ತೆ ಏನು ಚಾ ಕುಡಿಯಕತ್ತೆ? ಕೆಂಪು ಚಾ. ಸೊ ಕುಡಿಯೋದ್ರಿಂದ ನಮ್ಮ ಮಾಮಗೆ ಸ್ವಲ್ಪ ಹುಷಾರಿದ್ದಿದ್ದಿಲ್ಲ, ಹಂಗಾಗಿ ಇವತ್ತು ಕುಡಿಯೋದು ಬಿಟ್ರು ಅವರು ಕಂಪ್ಲೀಟಾಗಿ. ಈಗಲಿಂದ ಕುಡಿಯೋಲ್ಲ. ಹಂಗಾಗಿ ಇಷ್ಟು ದಿನ ಎಷ್ಟೊಂದು ವಾರ ಆತ ಊರಿಗೆ ಹೋಗಿ? ಹಾಂ, 10 ದಿನ ಅಲ್ಲಿ ಊರಲ್ಲಿ ಇದ್ಬಿಟ್ಟು ತೋರಿಸ್ಕೊಂಡು ಬಂದಿದ್ದಾರೆ. ಇನ್ಮೇಲೆ ಕುಡಿಯೋಲ್ಲ ಅಂತ ಹೇಳ್ಯಾರ. ಕುಡಿತೀಯ? ಕುಡಿಯೋಲ್ಲ? ಕುಡಿಯೋದು ಬಿಡ್ತಂತ ಹೇಳೋಣ. ಗೋಲಿ ತಗೊಂಬಂದ್ರೆ, ಗೋಲಿ ಅಂದ್ರೆ ಟ್ಯಾಬ್ಲೆಟ್ ತೊಗೊಂಬಂದಾರೆ. ಭಾಳ ಹುಷಾರಿದ್ದಿದ್ದಿಲ್ಲ ಅವರಿಗೆ, ಹಂಗಾಗಿ ಊರಿಗೆ ಹೋಗಿದ್ರು. ಈಗೆಲ್ಲ ಮುಗಿಸ್ಕೊಂಡು ಬಂದಾರ. ಸೊ ಇನ್ಮೇಲೆ ಹೆಂಗಿರ್ತಾರೆ ನೋಡಿ ನಮ್ಮ ಅಮ್ಮ. ದಿನ ಭಾಳ ದಿನ ಅವ್ರ ತಾತನ ಬಿಟ್ಟದಾಳ, ಇವತ್ತು ಹೊಂಟ ನೋಡ್ರಿ. ತಾತ ಬಂದಕ್ಕೆ ಭಾಳ ಹಿಗ್ಗಾಗಿ ಬಡಿತೀನಿ ಅಂತ. ಏನಪ್ಪ ಅಂದರೆ ನೀವು ರೂಮಿಂದು ಮನೆ ಬಾಡಿಗೆ ಕೇಳ್ತೀರ, ಅದು ನನಗೆ ಗೊತ್ತು. ಭಾಳ ದಿನದಿಂದ ಕೇಳಾಕತ್ತೀರಿ. ನಾನು ಹೇಳಿದ್ದಿಲ್ಲ, ಹೋಮ್ ಟೂರ್ನಾಗ ಹೇಳಮ್ಮ ಅಂತ ಸುಮ್ಮನೆ ಇದ್ದೆ. ಹೋಮ್ ಟೂರ್ನಾಗ ಎಲ್ಲ ಹೇಳಮ್ಮ ಕ್ಲಿಯರಾಗಿ, ಬಾಡಿಗೆ ಎಷ್ಟು ಫಸ್ಟ್ ಮನೆ ನೋಡ್ಕೊಂಬಿಡ್ಲಿಕ್ಕೆ ನಾವು ಹೆಂಗೆ ಇಟ್ಕೊಂಡಿವಿ ಅಂತ ನೋಡ್ಕೊಂಡ ಮೇಲೆ ರೆಂಟ್ ಹೇಳಮ್ಮ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ನಾವಿರೋ ಮನೆ ಬಾಡಿಗೆ ಎಷ್ಟಂದರೆ 11,000 ಟೋಟಲ್. ಅಂದರೆ ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲು ಮತ್ತು ಮನೆ ಬಾಡಿಗೆ ಎಲ್ಲ ಸೇರಿಬಿಟ್ಟು 11,000 ರೂಪಾಯಿ ಆಗುತ್ತೆ. ಅದೇ ಬಾಡಿಗೆ ಎಷ್ಟು ಜನ ಎಷ್ಟು ಅಂತ ಅವಾಗ ಬೇರೆ ಬೇರೆ ಲಾಕ್ಸಲ್ಲಿ ಹಾಕ್ತಿದ್ರಿ, ಬಾಡಿಗೆ ಹೇಳಿ ಫಸ್ಟು ಬಾಡಿಗೆ ಹೇಳಿ ಅಂತ. ಸೊ ಅವರೂ ಪ್ರೇಮ್ ನಾನು ಹೇಳಿದ್ದಿಲ್ಲ ಮನೆ ಬಾಡಿಗೆ, ನಾನು ಹೇಳ್ತಾಯಿದ್ದೀನಿ. ಭಾಳ ದಿನದ ಹೋಮ್ ಟೂರ್ ಮಾಡ್ತೀವಿ ಅಂತ ಹೇಳ್ದಾಗ್ಲಿಂದ ಸ್ಟಾರ್ಟ್ ಆಯಿತು, ಮನೆ ಬಾಡಿಗೆ ಹೇಳಿ ಅಂತ. ಸೊ ನೋಡಿದ್ರಲ್ಲ, ಇಲ್ಲಿ ದಿನ ಜಾಸ್ತಿ ನಮಗೆ 11,000ನೇ ಜಾಸ್ತಿ ಅಂದ್ಕೊಂಡಿನಿ. ನೀವು ನೋಡೋರಿಗೆ ಎಷ್ಟು ಅಂತ ನನಗೆ ಗೊತ್ತಿಲ್ಲ. 11,000ನೇ ಜಾಸ್ತಿ ನನಗೆ ಅನಿಸಿದ ಮಟ್ಟಿಗೆ. ಈ ಏರಿಯಾ ಸ್ವಲ್ಪ ಅಫಿಷಿಯಲ್ ಆಗಿರೋದಕ್ಕೆ ಈ ಏರಿಯಾ ಸೈಡ್ ಯಾವುದೇ ಮನೆ ಹುಡ್ಕಾಡ್ಬೇಕಂದ್ರೂ ರೆಂಟ್ ಜಾಸ್ತಿನೇ. ಗೊತ್ತಿಲ್ಲ, ನಿಮಗೇನಾದರೂ ಕಮ್ಮಿ ಅನಿಸ್ತಿರ್ಬೋದು ಇದು ಮನೆ ಬಾಡಿಗೆ. ನಮಗೆ ಜಾಸ್ತಿನೇ ಇದೆ. 11,000 ಅಂದರೆ ಸ್ವಲ್ಪ ಅಲ್ಲ, 11,000 ರೂಪಾಯಿ ಕಟ್ಟಬೇಕು. ಏನು ಮಾಡೋಕ್ಕಾಗಲ್ಲ, ಜೀವನ ಮಾಡಬೇಕು, ಜನನ ಇಷ್ಟಪಡಿಸ್ಬೇಕು ಅಂತಂದರೆ ಚೆನ್ನಾಗಿರೋ ನಾವು 4 ಜನ, ಲಕ್ಷಾಂತರ ಜನ ನಮ್ಮನ್ನು ನೋಡ್ತಿರ್ತಾರೆ ಸೋಷಿಯಲ್ ಮೀಡ್ಯಾದಲ್ಲಿ. ನಾವು ಇಟ್ಕೊಂಡಿರೋ ಮನೆ ನೋಡ್ತಾರೆ, ನಮ್ಮನ್ನು ನೋಡ್ತಾರೆ, ಎಲ್ಲವೂ ನೋಡ್ತಾರೆ. ಹಂಗಾಗಿ ಎಲ್ಲ ಚೆನ್ನಾಗಿರಬೇಕು. ನಮಗೂ ಆಸೆ ಇತ್ತು, ನನಗೂ ಮಮತಾಗ ಚೆನ್ನಾಗಿರೋ ಮನೇಲಿ ಇರಬೇಕು ಅಂತ. ಈ ಸೋಷಿಯಲ್ ಮೀಡ್ಯಾದಿಂದ ನಿಮ್ಮ ಆಶೀರ್ವಾದದಿಂದ ಇಂಥ ಮನೇಲಿ ಇದ್ದೀವಿ. 11,000ನೇ ದೊಡ್ಡದಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಅನಿಸುತ್ತೋ ಗೊತ್ತಿಲ್ಲ, ಬೇರೆ ಬೇರೆ ಏರಿಯಾದಲ್ಲಿ ಒಂದೊಂದು ಪ್ರೈಸ್ ಇರ್ತಾವೆ. ಸೊ ನಮ್ಮ ಮನೆ ರೆಂಟ್ ಮಾತ್ರ 11,000. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋಕೆ, ಲೈಕ್ ಮಾಡಿ ನನಗೂ ಹುಮ್ಮಸ್ ಬರುತ್ತೆ ನೆಕ್ಸ್ಟ್ ಟೈಮ್ ಲಾಗ್ಸ್ ಮಾಡ್ಬೇಕಂತೇಳಿ. ನೆಕ್ಸ್ಟ್ ಸ್ಟೋರಿ ರೇಖಂದು ಬರುತ್ತೆ. ರೇಖಂದು ಇಲ್ಲಿಗೆ ಯಾಕೆ ಬಂದಾಳೆ ನಮ್ಮ ಮನೆಗೆ, ಏನೋ ಒಂದು ಖುಷಿ ವಿಚಾರ ಅಂತ ಹೇಳಿದ್ನಲ್ಲ, ಯಾಕೆ ಖುಷಿ ವಿಚಾರ ಏನು ಅಂತಂದ್ಬಿಟ್ಟು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ತುಂಬ ಒಳ್ಳೆ ಖುಷಿ ವಿಚಾರ ಇಟ್ಕೊಂಬಂದಾಳ ರೇಖಾ, ಅದನ್ನು ನೆಕ್ಸ್ಟ್ ಲಾಗಲ್ಲಿ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಸಿಗೋಣ ನೆಕ್ಸ್ಟ್ ಆಗಲಿ ಬಾಯ್.